ಭಾರತೀಯ ರೈತ ಒಕ್ಕೂಟದಿಂದ ನಾವು ಮೊದಲಿಂದ ಹೋರಾಟ ಮಾಡ್ತಾರೆ 1978 ಅವಾಗ ಭದ್ರಾ ಡ್ಯಾಮನ್ನೇ ಕಿತ್ತಾಕಿ ರಿಪೇರಿ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ಚಿಂತನೆ ಮಾಡಿದ್ರು ತಜ್ಞರು. ಅದಕ್ಕೆ ನಾವು ರೈತರು ಪ್ರತಿಭಟನೆ ಮಾಡಿ ಕೇಂದ್ರದ ಸರ್ಕಾರದ ನೀರಾವರಿ ತಜ್ಞರುಗಳನ್ನೆಲ್ಲ ಕರೆಸಿ ಮಾಡಿ ತೋರಿಸಿ ಡ್ಯಾಮು ಏನು 40 ಕೋಟಿಗೆ ರಿಪೇರಿ ಮಾಡ್ತಕ್ಕಂಥದಕ್ಕೆ ಒಂದು ಚಿಂತನೆ ಮಾಡಿದ್ರು. ನಾವು ಬರೀ 40 ಲಕ್ಷ ರೂಪಾಯಿದಾಗ ರಿಪೇರಿ ಮಾಡಿ ನೀರು ಕೊಡುವಂಥದ್ದು ಸಹ ನಾವು ಬೇಸಿಗೆ ಒಳಗೆ ಮಾಡಿದ್ವಿ. ಈ ರೀತಿ ಮೊದಲಿಂದನೂ ಹೋರಾಟ ಮಾಡ್ತಾ ಜನಗಳಿಗೆ ಅನ್ಯಾಯ ಅನ್ನೋದು ಕಂಡು ಬಂದಾಗ ನ್ಯಾಯ ದೊರಕಿಕೊಡ್ತಕ್ಕಂಥ ಕೆಲಸನ ಭಾರತೀಯ ರೈತ ಒಕ್ಕೂಟ ಮಾಡಿದೆ. ಈಗಲೂ ಸಹ ಅದೇ ನೇತೃತ್ವದಿಂದ ಮಾಡ್ತಕ್ಕಂಥ ಕೆಲಸನ ಮಾಡ್ತೇವೆ. ಯಾವುದೇ ಕಾರಣದಿಂದ ರೈತರು ನಾವೇನು ಬೇಡ ಅಂದರೂ ಸಹ 30% ಭತ್ತ ನಾಟಿಗೆ ಹಚ್ಚಿಬಿಟ್ಟಿದ್ದಾರೆ. ಇನ್ನು 30-40% ಜನ ಎಲ್ಲ ಸಸಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಏನು ಸಾಂಕೇತಿಕವಾಗಿ ನಾವು ಇದ್ದಂಗೆ ನಮ್ಮ ರೈತರು ಅವರೇ ತೀರ್ಮಾನ ತಗೊಂಡು ಎಲ್ಲ ರೀತಿಯಾಗೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಎಕರೆಗೆ 15-20 ಸಾವಿರ ರೂಪಾಯಿ ಖರ್ಚು ಮಾಡಿ ಅವರು ಇವತ್ತು ನೀರಾವರಿ ನಾಟಿ ಮಾಡ್ತಾರೆ ಅಂದರೆ ತುಂಬ ಸಂತೋಷ ಪಡ್ತಕ್ಕಂಥದ್ದು. ನಾವೇ ಯಾರು ಮಾಡಿರಪ್ಪ ಅಂದರೆ ರೂಪಾಯಿ ಯಾರು ಕೊಡ್ತಾರಪ್ಪ ಅಂತಾರೆ. ಆದ್ರೆ ಹಂಗೆ ಅಂದಂಗೆ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಎಚ್ಚೆತ್ತು ನೀರಿನ 75.10 ಇಂಚೇನೋ ಬಂದಿದೆ. ಹಾಗಾಗಿ ನೀರಿಗೆ ಏನು ತೊಂದರೆ ಆಗಲ್ಲ. ಈಗ ಬರ್ತಕ್ಕಂಥ ಮಳೆ ಇನ್ನೂ 2 ತಿಂಗಳು ಚೆನ್ನಾಗಿ ಮಳೆ ಬರ್ತೈತಿ. ಮುಂಗಾರು ಮಳೆ ಬಂದಿದ್ದರಿಂದ ಹಿಂಗಾರು ಮಳೆ ಚೆನ್ನಾಗಿ ಬರ್ತೈತಿ ಅಂತಕ್ಕಂಥದ್ದು ಒಂದು ನಂಬಿಕೆ ಐತೆ ನಮಗೆ. ಯಾವಾಗಲೂ ನಂಬಿಕೆಯಿಂದನೇ ನಾವೆಲ್ಲ ಕೆಲಸ ಮಾಡ್ಕೊತ ಬಂದಿರೋದು ರೈತರು. ಮುಂದೆ ಮಳೆ ಮಾರ್ಚ್ ತಿಂಗಳ ಮಳೆ ಬಂತಪ್ಪ ಅಂದರೆ ಏಪ್ರಿಲ್ ತಿಂಗಳಾಗ ಮೇ ತಿಂಗಳಾಗ ಮಳೆ ಬರ್ತದೆ ಅನ್ನೋ ವಿಶ್ವಾಸದ ಮೇಲೆ ಬಿತ್ತನೆ ಮಾಡಿಬಿಡ್ತೇವೆ. ಅದೇ ಥರನೇ ಮಾಡ್ಕೊತ ಬಂದಿರೋದು. ಒಂದು ಸಲ ಯಾವಾಗ ಕೈ ಸುಡ್ತದೆ 4 ವರ್ಷಕ್ಕೆ ಒಂದು ಸಲ. ಹಂಗೆ ಈ ಸರಿ ಸುಡ್ದಂಗೆ ಒಳ್ಳೆಯ ಕೆಲಸ ಮಾಡ್ತಾರೆ ರೈತರು. ನಮ್ಮ ರೈತರಿಗೆ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ. ನಾವು ಸಹ ಅವರಿಗೆ ಸಹಕಾರ ಕೊಟ್ಟು ನೀರು ಒದಗಿಸ್ತಕ್ಕಂಥದ್ದನ್ನ ಕೆಲಸ ಮಾಡ್ತೇವೆ. ಸರ್ಕಾರ ಯಾವುದೇ ರೀತಿಯ ಭಿನ್ನ ರೈತರು ಒಡೆದಾಡೋದು ಬಿಟ್ಟು ನೀರನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳ ಮಾಡ್ತಾನೆ ಅಂತ ಹೇಳಿದರು ನಮ್ಮ ಜಿಲ್ಲಾ ಮಂತ್ರಿಗಳು. ಅದನ್ನು ಮಾಡಿಲ್ಲ. ಜಲ್ದಿ ಮಾಡಿ ಇವತ್ತೇ ನಿಮಗೆ ನೀರು ಬಿಡಿಸ್ತಕ್ಕಂಥದ್ದು ಮಾಡಲಿ ಅಂತಕ್ಕಂಥದ್ದನ್ನ ಒತ್ತಾಯ ಮಾಡ್ತಾ ನನಗೆ ಅವಕಾಶ ಕೊಟ್ಟವರಿಗೆ ವಂದಿಸಿ ಇದು ಮಾಡ್ತಾರೆ. ಅಲ್ಲ ಸರ್, ಈಗ ಆಗಸ್ಟ್ 15ನೇ ತಾರೀಕು ICC ಸಭೆ ಆದರೂ ಸಹ ಈವರೆಗೂ CM ಅವರು ಆ ಬಗ್ಗೆ ಏನು ಯಾವುದೇ ತುಟಿ ಬೀಸ್ತಾ ಇಲ್ಲ, ನಿರ್ಧಾರ ತಗೊಳ್ತಾ ಇಲ್ಲ. ರೈತರು ನಿನ್ನೆ ನೀವು ರಾಷ್ಟ್ರೀಯ ಹೆದ್ದಾರಿ ತಡೆದ್ರಿ, ಇವತ್ತು ಬಂದ್ ಕರೆ ಕೊಟ್ರಿ, ಅದಕ್ಕೆ ಯಾವುದೂ ಒಂದು ರೀತಿ ಬೆಲೆನೇ ಕೊಡ್ತಾ ಇಲ್ಲ ಅಂತ ನೋಡೋಣ. ಯಾವಾಗಲೂ ಪಾಂಡವರು ಅಂತ ಧೈರ್ಯವಂತರಲ್ಲ ಮೊದಲಿಂದನೂ. ಅವ್ರಿಗೆ 1 ಇಂಚು ಏನು ಕೊಡೋದಿಲ್ಲ ಅಂದಮೇಲೆ ಜನ ಅನಿವಾರ್ಯವಾಗಿ ಅವನು ಬದುಕೋಕೆ ಹೋರಾಟ ಮಾಡಲೇಬೇಕಾಗ್ತದೆ ಪಾಂಡವರು. ಹಂಗೆ ನಮಗೆ ಏನು ಕೊಡೋದಿಲ್ಲ ಅಂದಾಗ ನಮ್ಮ ಹೋರಾಟ ಜಾಸ್ತಿ ಆಗತಿ, ಭಾಳ ಬಿಗಿ ಆಗ್ತೈತಿ ಅಂತಕ್ಕಂಥದ್ದು ನನ್ನ ಚಿಂತನೆ. ನಮ್ಮನ್ನು ಸಿಟ್ಟು ಬರೋಂಗೆ ಮಾಡೋದು ಬೇಡ. ಸುಮ್ಮನೆ ಒಂದೇ ರೀತಿಯಾಗಿ ಇವತ್ತು ನೀರು ಕೊಟ್ಟರೆ ಒಂದು 20 TMCನಾಗೆ ಒಂದು ಬೆಳೆ ಪೂರ್ತಿ ಭತ್ತ ಬೆಳ್ಕೊಂಡು ಬೇರೆ ಬೇರೆ ಏನು ರಾಗಿ, ಜೋಳ, ಬೇರೆ ಬೇರೆ ತರಕಾರಿ ಈ ಥರನ್ನೆಲ್ಲ ಬೆಳೆದು ರೈತರಿಗೆ ಊಟ ಓಸನ್ನ ನಾವೇ ತಿನ್ನೋದಲ್ಲ, ಜನಕ್ಕೂ ಸಹ ಕೊಟ್ಟು ತಿನ್ನೋಂಥ ಬುದ್ಧಿ ನಮಗಿರೋದು ರೈತರಿಗೆ. ಹಾಗಾಗಿ ಇದು ಮಾಡ್ತವೆ ಅಂತಕ್ಕಂಥದ್ದು ನಾನು ಹೇಳ್ತಾ ನನಗೆ ಹೆಚ್ಚಿಗೆ ಹೇಳೋಂಥದ್ದು ಏನಿಲ್ಲ. ನೀವೆಲ್ಲ ಗೊತ್ತೈತೆ ನಿಮಗೂ, ನೀವು ಸಹ ನಮ್ಮ ಪರವಾಗಿ ಹೇಳೋಂತಾರೆ. ಅಲ್ಲ ಸರ್, ಅಷ್ಟೊತ್ತಿಗೆ ಟೈಮೇ ಮುಗಿಯುತ್ತೆ ಅಂತ ನೀವು ಹೋರಾಟ ಮಾಡೋಕತ್ತೆ 20 ದಿನ ಆಯಿತು. ಇನ್ನೊಂದು 20 ದಿನ ಆದರೆ ಬಗೆಹರಿದು ಹೋಯಿತು ಅಂತ ನೋಡೋಣ ಪ್ರಯತ್ನ. ಆಮೇಲೆ ನಿಮ್ಮ ನಂಬ್ಕೊಂಡಿದ್ದಾರೆ ಸರ್ ನೀರು ಕೊಡಿಸ್ತೀರಿ ಅಂತೇಳಿ. ಅಲ್ಲಿ ನಾವು ಅದಕ್ಕಾಗಿ ನಮ್ಮ ನಂಬಿಕೆಂದೇ ಜನ ಇವತ್ತು ನಾಟಿ ಮಾಡ್ತಾಯಿದ್ರು. ದಾರಿಯಾಗಿ ಬರ್ತಾ ಇದ್ದಾಗ ನಾಟಿ ಮಾಡ್ತಾಯಿದ್ರು. ಮತ್ತು ಅವ್ರಿಗೆ ಯಾವ ವಿಶ್ವಾಸ ಐತಿ, ನಾವೆಲ್ಲ ನೀರು ಕೊಡಿಸ್ತೇವೆ ಅಂತಕ್ಕಂಥ ವಿಶ್ವಾಸದಿಂದಾನೇ ಮಾಡ್ತಾ ಇದ್ದಾರೆ. ಅಲ್ಲ, ಇಬ್ಬರು ಸಚಿವರು ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ರು ಸಹ ಯಾವುದೇ ಒಂದು ಒಮ್ಮತದ ನಿರ್ಧಾರ ತಗೋಲ್ರಿ ಸರ್. ಈಗ ಅಲ್ಲಿ TB ಡ್ಯಾಮಿಂದ ನೀರು ಆರಾಮಾಗಿ ಹೋಗುತ್ತೆ, ಇಲ್ಲಿಂದ ಯಾಕೆ ಬರಲ್ಲ ಅಂತ. ಇದೇ ರಾಜಕಾರಣ ಅಂತ. ಈಗ ರೈತರು ಕೂಡ 2 ಬಣಗಳಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಬರಲಿ, ಆಮೇಲೆ ಬಂದು ತೀರ್ಮಾನ ಮಾಡೋಣ ಅಂತ ಅಂದ್ಬಿಟ್ಟು ಮಿನಿಸ್ಟ್ರಿ ಹೇಳ್ತಾರೆ. ನಾವು ಒಗ್ಗಟ್ಟಿದ್ವಿ, ನಮ್ಮ ಯಾಕಂದರೆ ಅವ್ರನ್ನ ಸರ್ಕಾರದವ್ರು ಕೇಳ್ತಿದ್ವಿ. ನಮ್ಮ ಒಂದೇ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ತಾನೇ ಈಗ ಮತ್ತೆ ಅಡಿಕೆ ಬೆಳೆಗಾರರು ಅಂತ ಹೊಸ್ದಾಗಿ ಹುಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಲಾಭ ಜಾಸ್ತಿ ಆಗ್ತಾಯಿತ್ತು. ರೈತರು ಭತ್ತ ಬೆಳೆದಂಗೆ ಕಮ್ಮಿ ಆಗೈತಿ, ಲಾಭ ಜಾಸ್ತಿ ಆಗೋದ್ರಿಂದ ಅವರು ನಮಗೆ ಯಾರಿಗೂ ನೀರು ಕೊಡ್ದಂಗೆ ನಾವೇ ಉಪಯೋಗಿಸ್ಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಾ ಇದ್ದಾರೆ. ಅಡಿಕೆ ಬೆಳೆಗಾರ ಪರವಾಗಿ ಇವರು ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ.